ನಮಸ್ತೆ. ಪೇಷಂಟ್ ನಾನೇ, ಮಹಾಲಕ್ಷ್ಮಿ. 2022 ನಲ್ಲಿ ಗೊತ್ತಾಯ್ತು. ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ಆಪರೇಷನ್ ಎಲ್ಲ ಆಯ್ತು, ಕಿಮೋಥೆರಪಿ ಆಯ್ತು. ಕಿಮೋಥೆರಪಿ ಆದ್ಮೇಲೆ ಟ್ರೀಟ್ಮೆಂಟ್ ಅಲ್ಲಿ ಚೆಕಪ್ ಅಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಪುನರ್ಜನ್ ತಗೊಂಡೋಗಿರೋದ್ರಿಂದ ನನಗೆ ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಅವಾಯ್ಡ್ ಆಯ್ತು. ಈ ಮೆಡಿಸಿನ್ ತಗೊಳ್ಳೋದ್ರಿಂದ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಅದು ಲೈಫ್ ಇಷ್ಟೇನಾ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ, ಏನ್ ತೊಂದರೆ ಆಗಲ್ಲ. ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡಬೇಡಿ, ಧೈರ್ಯ ತಂದ್ಕೊಳ್ಳಿ, ಇಮ್ಯುನಿಟಿ ಪವರ್ ನ ಚೆನ್ನಾಗಿ ನೋಡಿ, ಫುಡ್ ಮೈಂಟೈನ್ ಮಾಡ್ಕೊಂಡು ಹೋಗಿ. ನಾನು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರಿಂದ ನನ್ 4ನೇ ವರ್ಷ ಆಯ್ತು ಆಪರೇಷನ್ ಆಗಿ. ಇವಾಗ ಆರಾಮಾಗಿದ್ದೀನಿ, ಏನ್ ತೊಂದರೆ ಏನಿಲ್ಲ. 18 ಕಿಮೋ ವೀಕ್ಲಿ ಒನ್ಸ್, 9 ಕಿಮೋ ವಿತೌಟ್ ಆಪರೇಷನ್ ಆದ್ಮೇಲೆ 9 ಕಿಮೋ, ಒಟ್ಟು 18 ಕಿಮೋ ನಾನು ತಗೊಂಡಿರೋದು. ಓವರಿನ್ ಕ್ಯಾನ್ಸರ್, ಅದಕ್ಕೆ ಬಯಾಪ್ಸಿ ಎಲ್ಲ ಮಾಡಿ ತೊಂದರೆ ಆಯ್ತು, ತುಂಬಾ ಸಫರ್ ಮಾಡಿದ್ವಿ. ಪುನರ್ಜನ್ ಅಂದ್ರೆ ಪುನರ್ಜನ್ಮನೆ ಬಂದಿದೆ ನನಗೆ. ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಇಮ್ಯುನಿಟಿ ಪವರ್ ಚೆನ್ನಾಗಿದೆ, ಮೆಡಿಸನ್ ಫೈನ್ ಆಗಿದೆ. ನಾನು ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಪೈನ್ ಏನಿಲ್ಲ, ಊಟ ಎಲ್ಲ ಪರವಾಗಿಲ್ಲ. ಇಂಪ್ರೂವ್ಮೆಂಟ್ ಆಗಿದೀವಿ, ವೆಯ್ಟ್ ಗೈನು ಆಗಿದೆ. ಮೊದಲು 48 kg ಇದ್ದೆ, ಇವಾಗ 53 kg ಬಂದಿದ್ದೀನಿ. ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ. ಇವನ್ ವಿಳ್ಳೆದೆಲೆನೇ ತಿನ್ನಲ್ಲ ನಾನು. ಫಸ್ಟ್ ಬಂದು ವಾಪಸ್ ಹೋಗಿ 6 months 7 months ಆದ್ಮೇಲೆ ಮತ್ತೆ ಇಲ್ಲೇ ಬಂದು ಇಲ್ಲೇ ಕಂಟಿನ್ಯೂ ಮಾಡಿದೆ ಮೆಡಿಸಿನ್ಸ್. ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ತಗೊಳ್ತಾ ಇದ್ದೀನಿ.